ಬಾಗಲಕೋಟೆ ಬೈ ಎಲೆಕ್ಷನ್ ಸಮರ ಟಿಕೆಟ್ ಹಂಚಿಕೆಗೆ ಫೈಟ್ ನಡೀತಾ ಇದೆ. ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ ಬಾಗಲಕೋಟೆ ಟಿಕೆಟ್ ಹಂಚಿಕೆ. ದಿವಂಗತ HY ಮೇಟಿ ಅವರ ಕುಟುಂಬಸ್ಥರಿಗೆ ಸಿಎಂ ಬುಲಾವ್ ನೀಡಿದ್ದಾರೆ. ನಾಳೆ ಬೆಂಗಳೂರಿಗೆ ಬನ್ನಿ ಅಂತ ಸೂಚನೆ ಕೊಟ್ಟಿದ್ದಾರೆ ಸಿಎಂ. ಮಲ್ಲಿಕಾರ್ಜುನ ಮೇಟಿ, ಉಮೇಶ್ ಮೇಟಿ, ಬಾಯಕ್ಕ ಮೇಟಿ, ಮಹಾದೇವಿ ಮೇಟಿಗೆ ಬುಲಾವ್ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾಳೆ ಬೆಳಗ್ಗೆ 11 ಗಂಟೆಗೆ ಸಿಎಂ ಭೇಟಿ ಮಾಡಲಿದೆ ಮೇಟಿ ಅವರ ಫ್ಯಾಮಿಲಿ. ಕುಟುಂಬಸ್ಥರ ಜೊತೆ ಚರ್ಚಿಸಿ ಅಭ್ಯರ್ಥಿ ಆಯ್ಕೆ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ನಾಳೆ ಅಥವಾ ನಾಡಿದ್ದು ಅಭ್ಯರ್ಥಿ ಆಯ್ಕೆ ಮಾಡೋ ಸಾಧ್ಯತೆ ಇದೆ. ಬಾಗಲಕೋಟೆ ಬೈ ಎಲೆಕ್ಷನ್ ಚುನಾವಣಾ ಘೋಷಣೆಯಾಗಿದ್ದು ಇನ್ನೇನು ನಾಮಪತ್ರಕ್ಕೆ ಕೇವಲ 6 ದಿನಗಳು ಬಾಕಿ ಇರುವಂತದ್ದು. ಬಾಗಲಕೋಟೆ ಶಾಸಕ ದಿವಂಗತ HY ಮೇಟಿ ಅವರ ಏನು ಕುಟುಂಬಸ್ಥರಲ್ಲೇ ಟಿಕೆಟ್ಗಾಗಿ ಪೈಪೋಟಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಮ್ಮ ಜೊತೆ ದಿವಂಗತ HY ಮೇಟಿ ಅವರ ಕಿರಿಯ ಪುತ್ರಿಯಾಗಿರ್ತಕ್ಕಂಥ ಮಹಾದೇವಿ ಮೇಟಿ ಅವರು ಇದ್ದಾರೆ. ನಾನು ಕೂಡ ಮಾರ್ಚ್ 20ರಂದು ನಾಮಪತ್ರ ಸಲ್ಲಿಸ್ತೀನಿ ಅಂತಕ್ಕಂಥ ಒಂದು ಏನು ಒಮ್ಮತದ ಅಭಿಮಾನಿಗಳ ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ನಮ್ಮ ಜೊತೆ ಸ್ವತಃ ಮಹಾದೇವಿ ಮೇಟಿ ಅವರಿದ್ದಾರೆ. ಮೇಡಮ್, ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಅಭಿಮಾನಿಗಳು ನೀವು ಮಾರ್ಚ್ 20ರಂದು ನಾಮಪತ್ರ ಸಲ್ಲಿಕೆ ಮಾಡ್ತೀವಿ ಅಂತಕ್ಕಂಥ ಒಂದು ಭಿತ್ತಿ ಪತ್ರಗಳು ಹರಿದಾಡ್ತಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಹೇಳುದಾದ್ರೆ, ನಾ ಅಭಿಮಾನಿಗಳ 20ಕ್ಕ ಚಲೋ ದಿವಸ ಐತ್ರಿ, ಅವತ್ತ ಪಾಡ್ಯ ಗುರುವಾರ ಕೊಡೋನು ಅಂತಂದ್ರು. ಆಯ್ತು, ಅವತ್ತ ನಾಮಿನೇಷನ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ. ಈಗ ಏನು CM ಸಿದ್ದರಾಮಯ್ಯನವರು ಕೂಡ ಮೊನ್ನೆ ಬಾಗಲಕೋಟೆಗೆ ಬಂದಾಗ ನಿಮ್ಮ ಜೊತೆನೂ ಕೂಡ ಮಾತಾಡಿರುವಂತದ್ದು. ಈಗ ಏನು ಈ ತರ ಒಂದು ಮೆಸೇಜ್ ಬೆನ್ನಲ್ಲೇ ಈಗ ನಿಮ್ಮನ್ನ ಬೆಂಗಳೂರಿಗೆ ಕರೆದಿರ್ತಕ್ಕಂಥದ್ದು CM ಅವರು, ಏನೆಲ್ಲ ಚರ್ಚೆ ಆಗ್ಬೋದು? ಏನಿಲ್ಲ, 4 ಜನ ಮಕ್ಕಳು ಬರ್ರಿ ಅಂತಂದು ಹೇಳ್ಯಾರ್ರಿ. ಅದಕ್ಕ ಹೋಗ್ತಾ ಇದೀವಿ. 11 ಗಂಟೆಗೆ ಟೈಮ್ ಕೊಟ್ಟಾರ, ಅದಕ್ಕೆ ಇವತ್ತು ಹೋಗ್ತಾ ಇದೀವಿ. 4 ಜನ ಹೋಗ್ತಾ ಇದೀವಿ. ಮೇಟಿಯವರ ಕುಟುಂಬಕ್ಕೆ ಟಿಕೆಟ್ ನೀಡಲಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ಮೇಟಿ ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಡಬೇಕಂತ ಚಿಂತನೆ ನಡೆಸಿರ್ತಕ್ಕಂಥದ್ದು. ಅದರ ಮಧ್ಯೆ ನೀವು ಅಂತಂದ್ರೆ ಈ ಮೇಟಿ ಕುಟುಂಬಸ್ಥರಲ್ಲಿ ಯಾರಿಗೆ ಕೊಟ್ಟರು ಚುನಾವಣೆ ಮಾಡ್ತೀವಿ ಅಂತಕ್ಕಂಥದ್ದು ನಿಮ್ಮಲ್ಲಿದನೋ, ಅಥವಾ ನನಗೆ ಟಿಕೆಟ್ ತಪ್ಪಿದ್ದೆ ಆದ್ರೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆ ಮಾಡ್ಬೇಕು ಅನ್ನುವಂಥದ್ದು ಇದನ್ನ? ಅಲ್ಲ, 4 ಜನ ಒಳಗು ನನಗೆ ಕೊಡ್ಬೇಕಂತ ಯಾಕಂತೀನಿ ಅಂದ್ರ, ಈ ಸೋಷಿಯಲ್ ಮೀಡಿಯಾದಾಗ ನಮ್ಮ ಅಭಿಮಾನಿಗಳೆಲ್ಲ ಹಾಕ್ಯಾರ, ಇಲ್ಲಿ ಜನತೆಗೆ ಏನ್ ಅನ್ಯಾಯ ಆಗೈತಿ ಏನು ಎಲ್ಲ ಅಂತ ಹೇಳ್ಯಾರ. ಅದ್ರ ಸಂಬಂಧ ನಾನೇ ನಿಲ್ಬೇಕು, ನಾನೇ ನಿಂತ್ರೆ ಇದಕ್ಕ ಹೊಡೆದೋಡ್ಸಕ್ಕ ಸಾಧ್ಯ ಅಂತ ಹೇಳ್ಕೊಂಡು ನಾ ಕೇಳ್ಕೊತೀನಿ, ನನಗೆ ಕೊಡ್ಬೇಕು ಟಿಕೆಟ್ ಅಂತ ನಾನು ಕೇಳ್ಕೊಂಡಿದ್ದೆ. ಮೇಟಿ ಅವರಿಗೆ 4 ಜನ ಮಕ್ಕಳು, ಅದರಲ್ಲಿ ಹಿರಿಯ ಏನು ಮಲ್ಲಿಕಾರ್ಜುನ ಅವರಿಗೆ ಸಿದ್ದರಾಮಯ್ಯನವರು ಟಿಕೆಟ್ ನೀಡಿದ್ದೆ ಆದ್ರೆ ನಿಮ್ಮ ನಡೆ ಯಾವ ರೀತಿ ಇರುತ್ತೆ? ಮುಂದಿನ ದಿನದಾಗ ನೋಡೋಣ್ರಿ. ಟಿಕೆಟ್ ಬೇರೆ ನನಗೆ ಕೊಡ್ರಿ ಅಂತ ನಾನ್ ಕೇಳ್ಕೊತೀನಿ, ಅವ್ರಿಗೆ ಕಳಕಳಿ ವಿನಂತಿ ಮಾಡ್ಕೋತೀನಿ. ನನಗೆ ಕೊಡ್ಲಿಕ್ಕೆ ನಾನ್ ಬಂಡಾಯ ನಿಲ್ಲೋದಂತೂ ಖಚಿತ. ಅಂತಂದ್ರೆ ಏನಾದ್ರು ಇಲ್ಲ, ಈ ನಾಳೆ ಕರೆದಿರ್ತಕ್ಕಂಥ ಒಂದು ಸಂಧಾನ ಸಭೆಯಲ್ಲಿ CM ಅವರು, ಇಲ್ಲಮ್ಮ ನಿನಗೊಂದು ಬೇರೆ ಏನಾದ್ರು ಒಂದು ಜವಾಬ್ದಾರಿ ಕೊಡ್ತೀವಿ, ನಿಮ್ಮ ಹಿರಿಯಣ್ಣನ್ನ ಗೆಲ್ಲಿಸ್ಕೊಂಡ್ ಬರೋ ಜವಾಬ್ದಾರಿಯನ್ನ ನೀವು ವಹಿಸ್ರಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರೆ, ಅವಾಗ ಮುಂದಿನ ದಿನಮಾನದಾಗ ನೋಡೋಣ ಸರ್. ನಮ್ಮ ಅಭಿಮಾನಿಗಳು ಏನ್ ಹೇಳ್ತಾರ ಅದ್ರ ತಕ್ಕಂಗೆ ನಾವು ವಿಚಾರ ಮಾಡ್ತೀವಿ. ಇದು ಏನು CM ಸಿದ್ದರಾಮಯ್ಯನವರ ಅಂಗಳಕ್ಕೆ ಈಗ ಬಾಗಲಕೋಟೆ ಬೈ ಎಲೆಕ್ಷನ್ ಕಾಂಗ್ರೆಸ್ನ ಒಂದು ಟಿಕೆಟ್ ನ ಫೈನಲ್ ಅಂತಂದ್ರೆ ಆಯ್ಕೆಯ ಒಂದು ಪ್ರಕ್ರಿಯೆ CM ಅವರ ಬಳಿ ಹೋಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಮೇಟಿಯವರ 4 ಮಕ್ಕಳಲ್ಲೂ ಕೂಡ ಒಂದು ಟಿಕೆಟ್ ನ ಒಂದು ಪೈಪೋಟಿ ಮುಂದುವರೆದಿರ್ತಕ್ಕಂಥದ್ದು. ಕ್ಷೇತ್ರದ ಜನರಲ್ಲಿ ನಮ್ಮ ಬೆಂಬಲಿಗ ನಾಯಕರಿಗೆ ಟಿಕೆಟ್ ಕೊಡ್ಬೇಕಂತ ಒಂದು ಒತ್ತಾಯ ಕೇಳಿ ಬಂದ ಬೆನ್ನಲ್ಲೇ ಏನು HY ಮೇಟಿಯವರ ಕಿರಿಯ ಪುತ್ರಿ ಮಹಾದೇವಿ ಮೇಟಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಒಂದು ಆಗ್ರಹ ಮಹಾದೇವಿ ಮೇಟಿ ಅವರ ಬೆಂಬಲಿಗರು ಮಾಡ್ತಿರ್ತಕ್ಕಂಥದ್ದು. ನಿಜಗುಣ ಮಠಪತಿ, ಪವರ್ TV, ಬಾಗಲಕೋಟೆ.